ಈ ಚಿತ್ರದಲ್ಲಿ ತೇಜಸ್ವಿ ಅನ್ನೋ ಪಾತ್ರ ನಾನು ವಹಿಸಿದ್ದೀನಿ. ತೇಜಸ್ವಿ ಅನ್ನೋ ಪಾತ್ರ ಒಬ್ಬ ಅಂತರ್ಮುಖಿಯ ಪಾತ್ರ. ಈಸ್ ಅನ್ ಇಂಟ್ರೋವರ್ಟ್. ಜೀವನದಲ್ಲಿ ನಾನೊಬ್ಬ ಎಕ್ಸ್ಟ್ರೋವರ್ಟೆಡ್ ಪರ್ಸನ್ ಅಂತ, ಎಕ್ಸ್ಟ್ರೋವರ್ಟೆಡ್ ಇಡಿಯಟ್ ಅಂತ ಸುಮಾರು ಜನ ಹೇಳಿದ್ದಾರೆ ನನಗೆ. ಸೊ ಪಾತ್ರದ ವಿಷಯ ಮೊದಲು ನನಗೆ ಸೂರ್ಯ ಅವರು ಹೇಳಿದಾಗ ಎರಡು ಆಯಾಮಗಳು ನನಗೆ ತುಂಬ ಸೆಳೆದ್ವು ಈ ಸಿನಿಮಾ ಕಡೆಗೆ. ಒಂದು ಸೂರ್ಯ ವಸಿಷ್ಠನೇ. ಅವ್ರ ಜೊತೆ ನಾನು ಸಾಕಷ್ಟು ಮುಂಚೆ ಕಿರುಚಿತ್ರಗಳಲ್ಲಿ ನಟನೆ ಮಾಡಿದ್ದೀನಿ. ಆ್ಯಂಡ್ ಯಾವುದೇ ವಿಷಯನ ಹೇಳಬೇಕಾದ್ರೆ ಬರೀ ಅದರ ಆಲೋಚನೆ ಮಾಡಿದ್ರೆ ಸಾಲದು, ಅದನ್ನು ಟೆಕ್ನಿಕಲಿ ಒಬ್ಬ ಆಡಿಯನ್ಸ್ಗೆ ತಲುಪಿಸುವಂಥ ಕ್ಷಮತೆನೂ ನಮ್ಮಲ್ಲಿರಬೇಕು. ಸೊ ಈ ಎರಡು ಕ್ವಾಲಿಟಿನೂ ಸೂರ್ಯ ಮತ್ತೆ ಮತ್ತೆ ತುಂಬ ಸುಲಲಿತವಾಗಿ ನಮ್ಮ ಮುಂದೆ ನಿದರ್ಶಿಸ್ಬಿಟ್ಟು ತೋರಿಸ್ತಾ ಇದ್ರು. ಸೊ ಒಂದು ಡೈರೆಕ್ಟರ್ ಬಂದು ಕೇಳಿದ ತಕ್ಷಣ ಹ್ಞೂ ಅನ್ಬೇಕಾದಾಗ ತುಂಬ ಉತ್ಸಾಹ ಇತ್ತು. ಎರಡನೇದು ಪಾತ್ರ ನನ್ನಿಂದ ಸ್ವಲ್ಪ ದೂರ ನಿಂತಿತ್ತು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಆಸೆ ಹುಟ್ಟಿಸುತ್ತೆ ಅನಿಸುತ್ತೆ ನಟರಲ್ಲಿ. ನಾವು ಆ ಥರದ ಪಾತ್ರನೇ ಹೆಚ್ಚಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಥರ ನಾನು ಪಾತ್ರನ ಆಯ್ಕೆ ಮಾಡ್ಕೊಂಡಾಗ ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ ಸೂರ್ಯ ಅವ್ರಿಗೆ. ಸೂರ್ಯ ಹಂಗೆ ಟ್ರೈ ಮಾಡ್ಬಿಡೋಣ, ಹಿಂಗೆ ಟ್ರೈ ಮಾಡ್ಬಿಡೋಣ, ಒಂದು ಹೊಸ ಬಾಡಿ ಲ್ಯಾಂಗ್ವೇಜ್ ಟ್ರೈ ಮಾಡ್ಬಿಡೋಣ, ವೆಯ್ಟ್ ಗೇನ್ ಮಾಡ್ಬಿಡೋಣ, ಈ ಥರ ಹಲವಾರು ಕಷ್ಟಗಳನ್ನು ನಾವು ಕೊಟ್ಟರು. ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಡೈರೆಕ್ಟಾಗಿ ಅಲ್ಲಗಳಿದೆ. ಅವ್ರು ಹೇಳ್ತಿರೋ ವಿಷಯನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಸಮರ್ಪಕವಾದ ಸ್ಪಂದನೆಯನ್ನು ಸೂರ್ಯ ಅವರು ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ನಮ್ಮೆಲ್ಲರಿಗೂ ಅದನ್ನು ಅವ್ರು ಕೊಟ್ಟಿರೋದ್ರಿಂದ ಒಂದು ಸಮರ್ಪಕವಾದ ಚಿತ್ರವನ್ನು ನಾವು ಮಾಡಿದ್ದೀವಿ ಅನ್ನೋ ಭರವಸೆ ನಮ್ಮಲ್ಲಿ ಇವತ್ತು ಮೂಡಿದೆ. ನೀವೆಲ್ಲರೂ ಟ್ರೇಲರ್ ನೋಡಿದ್ದೀರಿ. ಟ್ರೇಲರ್ನಲ್ಲಿ ಒಬ್ಬ ಕಥೆಗಾರ ತನ್ನ ಪಾತ್ರವನ್ನು ಎದುರಾದಾಗ ಏನಾಗಬಹುದು ಅಂತ ತೆರೆಕೊಳ್ಳ ಹೋಗುತ್ತಾ ಅಂತ ಒಂದು ಚಿತ್ರ. ಈ ಚಿತ್ರದಲ್ಲಿ ನಾವೆಲ್ಲರೂ ಪಟ್ಟಿರೋ ಶ್ರಮ ನಿಮಗೆ ಕಾಣುತ್ತೋ ಬಿಡುತ್ತೋ ಈ ಸ್ಕ್ರೀನಲ್ಲಿ ಗೊತ್ತಿಲ್ಲ. ಬಟ್ ಎರಡು ಪಾತ್ರಗಳು, ರಾಮ್ ಮಂಜುನಾಥ್ ಮತ್ತು ಸಚ್ಚ ಮಾಡಿರುವಂಥ ಪಾತ್ರಗಳು, ಎರಡು ಬೊಂಬೆಗಳು ಜೀವಕ್ಕೆ ಬರುವಂಥ ಒಂದು ಸನ್ನಿವೇಶ ಬರುತ್ತೆ. ಒಬ್ಬ ಅಂತರ್ಮುಖಿಯ ಜಗತ್ತು ಹೌ ಡಸ್ ಇಟ್ ಕಮ್ ಅ ಲೈಫ್ ಅನ್ನೋದಕ್ಕೆ ಒಂದು ಸಾದೃಶ್ಯವಾಗಿ ಇವತ್ತು ಸಾರಾಂಶ ಇದೆ ಅಂತ ನನ್ನ ಆಸೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ, ನಮ್ಮ ಜೊತೆ ನಿಲ್ತೀರಿ ಅನ್ನೋ ಭರವಸೆ ನನಗಿದೆ. ಸೊ ಚಿತ್ರನ 15ನೇ ತಾರೀಕು ಬಂದು ಎಲ್ಲರೂ ನೋಡೋ ಹಾಗೆ ನಿಮ್ಮ ಕಡೆಯಿಂದ ಒಂದು ಮನವಿನ ಕಳಿಸ್ಕೊಟ್ರೆ ಜನರು ಬಂದೇ ಬರ್ತಾರೆ ಅನ್ನೋ ಆಸೆ. ಥ್ಯಾಂಕ್ ಯು ಸೊ ಮಚ್.